ಈಗ ನಿನ್ನೆನೂ ಅಷ್ಟೇ ನಾನು ಸಂದರ್ಶನ ಉಂಟು ಅಂತ ಹೇಳಿದಾಗ ಅವ್ರು ಹೇಳಿದ್ದು ಜಾಗ್ರತೆಯಲ್ಲಿ ಮಾತಾಡು ಪ್ರದೀಪ, ನೀನು ಏನಾದ್ರು ಮಾತಾಡಿ ಬಿಡ್ತೆ, ನಿನ್ ಮನ್ಸಲ್ಲಿ ಯಾವ ನೋವೇ ಇರ್ಲಿ, ನೀನ್ ಯಾರನ್ನೂ ದೂರ್ಲಿಕ್ಕೆ ಹೋಗ್ಬೇಡ, ನಿನ್ನ ಸಂತೋಷದ ಕ್ಷಣಗಳನ್ನ ಮಾತ್ರ ಹಂಚಿಕೋ, ಮತ್ತ ಅದನ್ನೇ ದೊಡ್ಡ ವಿಷಯ ವಿವಾದ ಆಗಬಾರ್ದು. ನೀವು MKRನು ಕೇಳ್ಬೋದು. 100 ಅಂಕದ ಪರೀಕ್ಷೆ, ಅದ್ರಲ್ಲಿ ನನಗೆ 98 ಅಂಕ ಬಂದಿದೆ ಕೊಟ್ಟಿದ್ದಾರೆ. ಹೌದು, 1 ಅಂಕ ಬೇಕಂತ ಹೇಳಿ ಕಟ್ ಮಾಡಿದ್ದಾರೆ. ನಿಮ್ಗೆ ಸ್ಮರಣ ಶಕ್ತಿ ಜಾಸ್ತಿ ಇದೆಯಲ್ಲ? ಅದು ಉಂಟು, ಪ್ಲಸ್ ನೆನಪಿನ ಶಕ್ತಿ ಉಂಟು. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಪ್ರದೀಪ್ ಶೆಟ್ಟಿ ನಾರ್ಕಳ್ಳಿ ಅವರ ಬಗ್ಗೆ ಕಳೆದ ಎಪಿಸೋಡ್ ನಲ್ಲಿ ತಿಳಿಸಿದ್ವಿ. ಅವರ ಬಾಲ್ಯ ಜೀವನದ ಬಗ್ಗೆ, ಅವರ ತಂದೆ ತಾಯಿಯವರ ಬಗ್ಗೆ, ಅದೇ ರೀತಿ ಮುಖ್ಯವಾಗಿ ಅವರ ಯಕ್ಷಗಾನ ಆಸಕ್ತಿ ಬಗ್ಗೆ ನಿಮ್ಗೆ ತಿಳಿಸಿದೆವು. ಹಾಗೆ ಅವರ ಮುಂದಿನ ಹಂತದ ಪಯಣ ಏನಾಗಿತ್ತು ಎನ್ನುವುದರ ಬಗ್ಗೆ ಈ ಎಪಿಸೋಡ್ ನಲ್ಲಿ ತಿಳಿಯೋಣ. ಹಾಗೆ ನಾವು ಅವರ ಸಂದರ್ಶನವನ್ನು ಮಾಡುತ್ತಿರುವುದು ಉಡುಪಿಯ ಯಕ್ಷಗಾನ ಕಲಾ ಕೇಂದ್ರದಲ್ಲಿ. ಅವರು ಅಲ್ಲಿನ ಅಧಿಕೃತ ಕಲಾವಿದರು, ಅದರಿಂದ ಅವರ ಊರಿಗೆ ಹೋಗುವುದಕ್ಕಿಂತ ಹತ್ತಿರವಾಗ್ತದೆ ಉಡುಪಿಯ ಕಲಾ ಕೇಂದ್ರ ಎನ್ನುವ ನಿಟ್ಟಿನಲ್ಲಿ. ಅದೇ ರೀತಿ ಯಕ್ಷಗಾನ ಕಲಾ ಕೇಂದ್ರ ಇದು ಪವಿತ್ರವಾದಂತಹ ಸ್ಥಳ, ಯಕ್ಷಗಾನಕ್ಕೆ ನಿಜವಾಗಿ ಪವಿತ್ರವಾದ ಸ್ಥಳ. ಹಲವಾರು ಕಲಾವಿದರನ್ನು ಕೊಟ್ಟಂತ ಒಂದು ಪುಣ್ಯ ಭೂಮಿ ಇದು ಯಕ್ಷಗಾನ ಕಲಾ ಕೇಂದ್ರ ಉಡುಪಿ. ಇಲ್ಲಿ ಬಂದು ಒಂದು ಸಂದರ್ಶನ ಮಾಡಿದರೆ ನಮಗೂ ಬಹಳ ಖುಷಿ ಆಗ್ತದೆ, ಮತ್ತೆ ಅವರಿಗೂ ಕೂಡ ಒಂದು ತೃಪ್ತಿ ಅನಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿಗೆ ಬಂದೇವೆ. ಹಾಗೆ ಅವ್ರ ಜೊತೆ ಮಾತನಾಡ್ತಿದ್ದೇವೆ. ಅವರ ಮುಂದಿನ ಸಾಧನೆ ಹಾದಿ ಏನು ಎನ್ನುವುದನ್ನ ಅವರೊಂದಿಗೆ ಮಾತನಾಡಿ ತಿಳಿಯೋಣ. ಹಾಗೆ ಅವರಿಗೆ ಈ ಭಾವಸ್ಪಂದನ ಕಾರ್ಯಕ್ರಮಕ್ಕೆ, ಈ ಎಪಿಸೋಡಿಗೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು ಸರ್. ನಾವು ಯಕ್ಷಗಾನ ಕಲಾ ಕೇಂದ್ರ ಉಡುಪಿಯಲ್ಲಿದ್ದೇವೆ. ಹೌದು, ನೀವು ಇಲ್ಲಿನ ಅಧಿಕೃತ ಕಲಾವಿದರಾಗಿದ್ದೀರಿ. ಅದು ಬಹಳ ಸಂತೋಷದ ವಿಷಯ. ಅಂದ್ರೆ ಹಿರಿಯರಿಗೆ ಮಾರ್ಗದರ್ಶನ ನೀಡುವಂತ ಬಹಳ ಕೆಲಸ ಗುರುಗಳಿಂದ ಆಗ್ತಿದೆ. ಅದ್ರ ಜೊತೆ ತಾವು ಕೂಡ ಪಾಲ್ಗೊಂಡಿದ್ರಿ. ಹೌದು ಸರ್, ತಮ್ಮ ಈ ಯಕ್ಷಗಾನ ಆಸಕ್ತಿ ತಮಗಿತ್ತು. ಆಸಕ್ತಿ ಇದ್ದ ನಂತರ ಕಲಿಬೇಕಲ್ಲ ಸರ್. ಒಂದು ಸಂಪ್ರದಾಯಬದ್ಧವಾಗಿ ಕಲಿತಾಗ ಆ ಕಲೆಗೆ ಒಂದು ಪರಿಪೂರ್ಣತೆ ಬರ್ತದೆ. ಹೌದು, ಯಾಕಂದ್ರೆ ನಿಮಗೊಂದು ಧೈರ್ಯ ಬರ್ತದೆ. ಇಲ್ಲ ನಾವ್ ಏನ್ ಕುಣಿತೇವೆ, ಏನ್ ಮಾಡ್ತೇವೆ ಅಲ್ಲ, ಎಲ್ಲರಿಗೂ ಅಷ್ಟೇ. ಯಾವುದೇ ಒಂದು ಪ್ರಕಾರ, ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ಯಾವ್ದಿದ್ರು ಅದಕ್ಕೊಂದು ಶಿಸ್ತುಬದ್ಧವಂತ ಕಲಿಕೆ ಇದ್ದಾಗ ತುಂಬಾ ದೂರದವರೆಗೆ ಹೋಗ್ಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಕಲಿತೀರಿ. ತಾವು ತಮ್ಮ ಒಂದು ಕಲಿಕೆ, ತಮ್ಮ ಗುರುಗಳ ಬಗ್ಗೆ, ಮತ್ತೆ ಇನ್ನೊಂದು ಕಲಾ ಕೇಂದ್ರ ಕೂಡ ಹೋಗ್ತೀರಿ ಕಲೀಲಿಕ್ಕೆ. ಅದರ ಬಗ್ಗೆ ಮತ್ತೆ ಬಹಳಷ್ಟು ತುಂಟಾಟ ಆಡಿದ್ದೆ ಸಹಪಾಠಿಗಳ ಜೊತೆ ಸೇರಿ, ಅದ್ರ ಬಗ್ಗೆ ಕೂಡ ತಿಳಿಸಿ ಸರ್. ವಿದ್ಯಾಭ್ಯಾಸವನ್ನ ಮುಗಿಸಿ ನಾನು ಮೊದಲು ಆಯ್ಕೆ ಮಾಡ್ಕೊಂಡಿದ್ದು ಮಂದಾರ್ತಿ ಯಕ್ಷಗಾನ ಕೇಂದ್ರ. ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಮಳೆಗಾಲದಲ್ಲಿ ಯಕ್ಷಗಾನದ ವಿದ್ಯಾದಾನ ಮಾಡ್ತಾ ಇದ್ದಾರೆ, ಈಗ್ಲೂ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು ಸೇರ್ಪಡೆಯಾದೆ. ಆವಾಗ ಸುಮಾರು ಒಂದು 15-20 ಜನ ಇತ್ತು ನಾವು. ಅಲ್ಲಿ ಗುರುಗಳಾಗಿ ಕೃಷ್ಣಯ್ಯ ಆಚಾರ್ಯ ಬಿತ್ಕಲ್ಕಟ್ಟೆ, ಈ ಅಕ್ಷಯ ಅವರ ತಂದೆ. ಆಮೇಲೆ ಮಹೇಶ್ ಮಂದಾರ್ತಿ, ಅವರಿಬ್ರು ಸಿಕ್ಕಿದ್ರು. ಪ್ರಥಮವಾಗಿ ಹೆಜ್ಜೆ ಪಾಠಗಳಾಗ್ತಿತ್ತು. ಅಲ್ಲಿಯೂ ಅಷ್ಟೇ ನನಗೆ ಈ ಶಾಲೆಯಲ್ಲಿದ್ದ ಹಾಗೆ ಕಲಿಯುವುದಕ್ಕೆ ಸಮಸ್ಯೆ ಇಲ್ಲ. ಅವ್ರ 15-20 ಜನರಲ್ಲಿ ಹೀಗೆ ಹೋಗಿ ಹಾಗೆ ಬರ್ದೋಳು ನನಗೆ ಹೇಳ್ಕೊಟ್ಟು ಬಂದಾಗ ಅಲ್ಲಿಯೂ ಕಲಿಕೆ ವೇಗದಲ್ಲೇ ಇತ್ತು. ಅದ್ರ ಜೊತೆಗೆ ಅಲ್ಲಿ ದಿನಗಳು ಅಷ್ಟೇ ತುಂಬಾ ಸಂತೋಷ. ಮಧ್ಯಾಹ್ನ ಮತ್ತೆ ರಾತ್ರಿ ಅಮ್ಮನ ಪ್ರಸಾದ ಊಟ, ಮತ್ತೆ ಈ ಊಟದ ಹಾಲ್ ಅಲ್ಲಿ ಮೇಲೆ, ಈಗ ಮಳೆಗಾಲ ದಾಟಲ ಪ್ರಾರಂಭ ಆಗಿದೆ, ಬಹುಶಃ ಕೇಂದ್ರ ಬೇರೆ ಕಡೆ ಮಾಡ್ತಾರೆ, ನಂಗೆ ಸರಿ ಮಾಹಿತಿ ಇಲ್ಲ. ಆವಾಗ ಊಟದ ಹಾಲಿಂದ ಮೇಲೆ ಅಲ್ಲಿ ನಮ್ಗೆ ವ್ಯವಸ್ಥೆ, ಮಲಗುವುದು ಅಲ್ಲೇ, ಬೆಳಿಗ್ಗೆ ಪಾಠ, ಸಂಜೆ 5 ಗಂಟೆ ಮೇಲೆ ನಮ್ಗೆ ಫ್ರೀ ಇರ್ತಿತ್ತು. ಆವಾಗ ನಾವು ಆಡ್ತಿದ್ವಿ, ಒಮ್ಮೊಮ್ಮೆ ಮನೆಗೆ ಹೋಗಿ ಬರ್ತಾ ಇದ್ವಿ. ಹೀಗೆಲ್ಲ ನಮ್ಮ ಚಟುವಟಿಕೆ. ಆವಾಗ ಇನ್ನು ನೆನ್ಪಿಟ್ಕೊಳ್ಳುವ ತುಂಟಾಟಿಗಳು ತುಂಬಾ ಉಂಟು. ಮಂದಾರ್ ಶೆಟ್ರು ನಮ್ಗೆ ಯಾವತ್ತೂ ಹೆದರ್ಸುವುದೇ, ಅವರು ಮೇಳದ ಮ್ಯಾನೇಜರ್. ನಾನು ಅತಿ ಪ್ರೀತಿ ಪಾತ್ರನು ನಾನೇ, ಅವ್ರ ಹತ್ರ ಹೆಚ್ಚಿಗೆ ಬಯಸ್ಕೊಂಡಿದ್ದು ಎಲ್ಲರನ್ನು ಹಾಳು ಮಾಡ್ತೀವಿ ಮರೆ ನೀನು, ಕರ್ಕೊಂತಿರ್ತಿ. ಆ ಟೆರೆಸ್ ಮೇಲೆ ಒಂದು ತೆಂಗಿನ ಮರ ಅಲ್ಲಿವರೆಗೆ ಬೆಳೆದಿತ್ತು. ಈಗ ಅದು ಟೆರೆಸ್ ಮೇಲೆ ಹೋದ್ರು ಕೈಗೆ ಇರ್ಕುದಿಲ್ಲ, ಸ್ವಲ್ಪ ಹೈಟ್ ಆಗಿದೆ. ಆವಾಗ ಕರೆಕ್ಟ್ ಇಷ್ಟು ಮಾಡಿದ್ರೆ ನಮಗ್ ಸಣ್ಣವರಿಗೆ ಕೈ ಸಿಕ್ತಿತ್ತು, ಅಷ್ಟಿತ್ತು. ನಾನು ಮತ್ತೊಂದಿಬ್ರು ದಿನ ಅಲ್ಲ, ಒಂದು 4 ದಿನಕ್ಕೆಲ್ಲ ಹೀಗೆ ಹೋಗಿ ಆ ಎಳ್ನೀರು ಕುದ್ಕೊಂಡು ಕುಡಿತಿದ್ವಿ. 3 ಜನ ಸೇರಿ. ಅದೊಂದು ಒಳ್ಳೆ ನೆನಪು.
ಅಂದ್ರೆ ಈ ಕದ್ದು ಕುಡಿಯುದು. ಕದ್ದು ಕುಡಿಯೋದು. ಅಂದ್ರೆ ಅದದ್ದು ನಾವೊಬ್ನೇ ಅಲ್ಲ, ಮತ್ತಿಬ್ರು ಇದ್ರು. ಇಬ್ರು ಈಗ ಯಕ್ಷಗಾನ ಇದ್ದಾರೆ ಅವರು. ಅವ್ರು ಈಗ ಯಕ್ಷಗಾನದಲ್ಲಿ ಇದ್ದಾರೆ, ಇಬ್ರು ಪ್ರಸಿದ್ಧರೆ. ಯಾರು ಸರ್ ಅವರು? ಬೇಡ, ಮತ್ತೆ ಕಳ್ತನ ಮಾಡಿದ್ದಲ್ಲ. ಏನ್ ತಂದೆ ಇಲ್ಲ, ಹಾಗೇನಿಲ್ಲ. ಬಾಲ್ಯದಲ್ಲಿ ತುಂಟಾಟ. ಬಾಲ್ಯದ ಆಟ. ಹೌದು ಸರ್. ಒಂದು ನಮ್ಮ ಹಾಲಾಡಿ ಮೇಳದ ಭಾಗವತರು ಕಿಲ್ಲಾಡಿ ಗಣೇಶ ಒಂದವ, ಇನ್ನೊಂದು ಗುರುದತ್ತ ಪಡಿಯಾರ ಅಂತ ಹೇಳಿ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಚಂಡೆವಾದ. ನಾವು 3 ಜನ ತುಂಬಾ ಆತ್ಮೀಯರು. ಒಂದ್ 15-20 ಜನ ಇತ್ತು. ಈಗ ನಿರಂಜನ್ ಅಂತ ಹೇಳಿ ಅವ ಮಾರಣಕಟ್ಟೆ ಮೇಳದಲ್ಲಿ ಒಳ್ಳೆ ವೇಷಧಾರಿ, ವಿನಯ್ ಮೇಳಿಗೆ ಅಂತ ಹೇಳಿ ತುಂಬಾ. ಅಂದ್ರೆ ನಾವೀಗ ಮೇಳಕ್ಕೆ ಬಂದದ್ದು ನಾವು ಒಂದು ಇಷ್ಟು ಜನ. ಗಣೇಶ ಅವ ಅಂಗಾರಕಟ್ಟೆ ಕೇಂದ್ರದಲ್ಲಿ ಇದ್ದು ಕಲ್ತು ಭಾಗವತಿಗೆ ಹೆಜ್ಜೆ ಎಲ್ಲ ಆಗಿ ಪ್ರಸಂಗದ ಅಭ್ಯಾಸಕ್ಕಾಗಿ ಅವ ಬಂದದ್ದು. ನನ್ಗಿಂತ ಸೀನಿಯರ್ ಅವ. ಮೇಳ ತಿರುಗಾಟ ಆಗಿರ್ಲಿಲ್ಲ. ಇವ ಗುರುದತ್ತನು ಹಾಗೆ, ಅವ ಗುಂಡಬಾಳ ಮೇಳದಲ್ಲೆಲ್ಲ ಚಂಡೆವಾದಕನಾಗಿ ಸೇವೆ ಸಲ್ಲಿಸಿ ಹೆಚ್ಚಿನ ಅಭ್ಯಾಸಕ್ಕಾಗಿ ಬಂದದ್ದು. ಅಂದ್ರೆ ನನಗೆ ಅದೇ ಪ್ರಥಮ ವರ್ಷ. ನಮ್ಮಲ್ಲಿ ಸ್ನೇಹ ಆಯ್ತು, ಕೊನೆಯವರಿಗೆ ಒಟ್ಟಿಗೆ ಇತ್ತು. ಕಳ್ತನ ಮಾಡಿದ್ರಿ 3 ಜನ ಸೇರಿ? ಕಳ್ತನ ಅಂತೂ ಮಾಡಿದ್ರು. 2ನೇರು ಕಳ್ತನ ಮಾಡಿತ್ತು. ಕಡೆಗೆ ಅದು ಮಂದಾರ್ ಶೆಟ್ಟಿಗೂ ಗೊತ್ತಾಗಿತ್ತು. ಅವಾಗ ಅವರು ಹೇಳಿದ ದೊಡ್ಡ ಮಾತು, ಮಕ್ಕಳಲ್ವಾ, ಮಕ್ಕಳು ಕದ್ದು ಕೊಡೋದಲ್ಲ, ಅದು ಅಮ್ಮನಿಗೆ ಅಭಿಷೇಕವೇ ಆಯ್ತು. ಅದು ಹೌದು ಅಂತ ಅವರು ಹಾಗೆ. ಮತ್ತೆ ಮಂದರ್ತಿ ದೇವಳದವರು ಹಾಗೆ, ಪ್ರವೀಣಣ್ಣ ಆಯ್ತು, ಶಂಭೋಣ್ಣ ಆಯ್ತು, ಅಶೋಕಣ್ಣ ಆಯ್ತು, ಧನಂಜಯ ಶೆಟ್ರು ಆಯ್ತು, ನಮ್ಮನ್ನ ಮನೆ ಮಕ್ಕಳ ಹಾಗೆ ನೋಡ್ಕೊಂಡಿದ್ದಾರೆ. ಅವು ವಿದ್ಯಾದಾನ ಕೊಟ್ಟಿದ್ದಾರೆ. ನಾವ್ ಯಾವತ್ತೂ ಅದು ಸ್ಮರಣೀಯವಾದದ್ದು. ಆಮೇಲೆ ಮಾರಣಕಟ್ಟೆ ಮೇಳದ ಪ್ರಯಾಣ. ವರ್ಷ ಕಲ್ತ್ರಿ ಸರ್? ಎಷ್ಟು ತಿಂಗಳು? ಅಲ್ಲಿ ವರ್ಷದಲ್ಲ, ಅಲ್ಲಿ ಮೇಳಕ್ಕೆ ಅಗತ್ಯ ಇರುವ ವಿದ್ಯೆ ಮಾತ್ರ ಬೋಧನೆ ಮಾಡುದು. 3.5 ತಿಂಗಳೇನು ನನ್ನ ಪಾಠ ಆಗಿತ್ತು ಅಷ್ಟೇ. ಆಮೇಲೆ ನಾನು ಮಾರಣಕಟ್ಟೆ ಮೇಳದ ಪ್ರಯಾಣ ಉಡುಪಿ ಕೇಂದ್ರ ಅಂತ ಹೇಳಿದ್ರೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಇಲ್ಲಿಗೆ ಹೆಚ್ಚಿನ ಅಭ್ಯಾಸಕ್ಕಾಗಿ ನನ್ನನ್ನ ಸೆಳೆದದ್ದು ಇಲ್ಲಿ. ಅಂದ್ರೆ ಅಲ್ಲಿ ಸಮರ್ಥ ಗುರುಗಳಿದ್ರು, ಸಮರ್ಥ ದೇವಸ್ಥಾನ ಎಲ್ಲವೂ ಹೌದು. ಆದ್ರೆ ನಮಗೆ ಕಲಿಯುವುದಕ್ಕೆ ಅವಧಿ ಕಡಿಮೆ ಇತ್ತು. 3.5-4 ತಿಂಗಳು ಮಾತ್ರ ಅಲ್ಲಿ ಪಾಠ. ಇಲ್ಲಿ ಹಾಗಲ್ಲ, ಇದು ನಿರಂತರ. ನೀವು ಎಷ್ಟು ಕಲಿತ್ರೆ ಅಷ್ಟು ಕಲಿತ. ಹೌದು, ಹಾಗೆ. ಹಾಗಾಗಿ ನಾನು ಹೆಚ್ಚಿನ ಅಭ್ಯಾಸಕ್ಕಾಗಿ ಇಲ್ಲಿ ಬಂದೆ. ಇಲ್ಲಿ ಗುರುಗಳು ಯಾರಿದ್ರು? ಇಲ್ಲಿ ಬನ್ನಂಜೆ ಸಂಜೀವ್ ಸುವರ್ಣ ಇದ್ರು. ನಮಗ್ ಪಾಠಕ್ಕೆ ಅವ್ರು ಇರ್ಲಿಲ್ಲ. ನನಗೆ ಪಾಠ ಮಾಡಿದ್ದು ಚಂಡೆ ಮದ್ಲೆಯ ಪಾಠವನ್ನ ಹಾಗೂ ಹೆಜ್ಜೆ ಪಾಠವನ್ನ ನನಗೆ ಮಾಡಿದ್ದು ಕೃಷ್ಣಮೂರ್ತಿ ಭಟ್ ಬಗ್ವಾಡಿ. ವಿಶಿಷ್ಟವಾದ ಕೆಲವು ಸೂಕ್ಷ್ಮವಾದ ಹೆಜ್ಜೆಗಳನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಚಂಡೆ ಮದ್ಲೆ ಪಾಠ ಆಯ್ತು. ಆಮೇಲೆ ಭಾಗವತಿಗೆ ಪಾಠವನ್ನ ದಿನೇಶ್ ಭಟ್ ಯಲ್ಲಾಪುರ ಅಂತ ಹೇಳಿ ಅವರು ನಮಗೆ ಶ್ರುತಿ ಅಭ್ಯಾಸ ಎಲ್ಲ ಮಾಡಿಸ್ತಾ ಇದ್ರು. ಭಾಗವತಿಗೆ ಅಂತಲ್ಲ, ಈ ಮಾತಾಡುವಾಗ್ಲೂ ಶ್ರುತಿ ಜ್ಞಾನ ಬೇಕು ಅನ್ನೋ ಕಾರಣಕ್ಕೆ. ಈಗ ನಾನು ಉಮೇಶ್ ಸುವರ್ಣ ಮತ್ತೆ ಗಜೇಂದ್ರ ಶೆಟ್ಟಿ ಆದ್ರಿ ಇವ್ರ ಹತ್ರ ಎಲ್ಲ ಭಾಗವತಿಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೇನೆ. ಬಿಡುವಿನ ಸಮಯದಲ್ಲಿ ಟೈಮ್ ಸಿಕ್ಕಾಗ ಭಾಗವತಿಗೆ ಅಭ್ಯಾಸ ಮಾಡ್ತಾ ಇದ್ದೇನೆ, ಕಲಿತಾ ಇದ್ದೇನೆ. ಮತ್ತೆ ನಮ್ಮ ಕೇಂದ್ರದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅಂದ್ರೆ, ಯಾವ ಕೇಂದ್ರದಲ್ಲಿ ನಾನು ಕಲ್ತಿನೋ ಅದೇ ಕೇಂದ್ರದ ಅಧಿಕೃತ ಕಲಾವಿದನಾಗಿ ನಂಗೀಗ ಬರ್ಲಿಕ್ಕೆ ಅವಕಾಶ ಆಯ್ತು. ಇಲ್ಲಿ ನಮ್ಗೀಗ ಸಂಬಳ ನಡೀತಾ ಉಂಟು, ಸೌಲಭ್ಯಗಳು ಉಂಟು. ಮತ್ತೆ ಅದು 12 ತಿಂಗಳು, 6 ತಿಂಗಳು ಹಾಗೆ ಅಂತ ಇಲ್ಲ. ಹೌದು, ವರ್ಷ ಪೂರ್ತಿ ಮುಗಿಸಿ ಬರ್ತಿದ್ರಿ. ಇಲ್ಲಿಗೆ ಬರ್ತೇ, ನಾನು ಇಲ್ಲಿ ಉಳಿತೆ, ಫ್ರೀ ಇದ್ದಾಗ. ಈಗ ನೋಡಿ ಇಲ್ಲಿ ಬಂದೆ. ಹಾಗೆ ಆಟಗಳಿದ್ದಾಗ ಇಲ್ಲಿ ಭೇಟಿ ಕೊಡ್ತಾನೆ ಇರ್ತೇನೆ. ನಮ್ಮ ಆಡಳಿತಾಧಿಕಾರಿ ಜಗದೀಶ್ ಶೆಟ್ರು ಅಂತ ಹೇಳಿ ತುಂಬಾ ಪ್ರೀತಿ ಮಾಡ್ತಾರೆ ಸರ್. ನಮ್ಗೆ ತುಂಬಾ, ಈಗ ನಿನ್ನೆನೂ ಅಷ್ಟೇ ನಾನು ಸಂದರ್ಶನ ಉಂಟು ಅಂತ ಹೇಳಿದಾಗ ಅವ್ರು ಹೇಳಿದ್ದು, ಜಾಗ್ರತೆಯಲ್ಲಿ ಮಾತಾಡು ಪ್ರದೀಪ, ನೀನು ಏನಾದ್ರು ಮಾತಾಡಿ ಬಿಡ್ತೆ, ನಿನ್ ಮನ್ಸಲ್ಲಿ ಯಾವ ನೋವೇ ಇರ್ಲಿ, ನೀನ್ ಯಾರನ್ನು ದೂರ್ಲಿಕ್ಕೆ ಹೋಗ್ಬೇಡ, ನಿನ್ನ ಸಂತೋಷದ ಕ್ಷಣಗಳನ್ನ ಮಾತ್ರ ಹಂಚಿಕೋ. ಮತ್ತೆ ಅದನ್ನೇ ದೊಡ್ಡ ವಿಷಯ ವಿವಾದ ಆಗಬಾರ್ದು. ಕಲಾವಿದನಿಗೆ ಅದು ಮುಖ್ಯ. ಹೀಗೆ ಹೇಳ್ಬೇಕಂತ ಅವ್ರಿಗೆ ಏನ್ ಸರ್? ನಾನೇನು ಅವರು ಮಗ ಅಲ್ಲ, ಅಳಿಯ ಅಲ್ಲ, ಅವರ ಕೇಂದ್ರದ ಒಬ್ಬ ನೌಕರ ಅಲ್ವಾ? ಅಂದ್ರೆ ಅಷ್ಟು ಹೃದಯ ಶ್ರೀಮಂತಿಕೆ ಅವರಾಗಿರ್ಬಹುದು. ಆಮೇಲೆ ಮತ್ತೊಂದು ನನಗೆ ಹೆಮ್ಮೆಯ ವಿಚಾರ ಹೌದು, ನಮ್ಮ ಯಜಮಾನ್ರು, ದಕ್ಷ ಯಜಮಾನ್ರು ಕಿಶನ್ ಹೆಗ್ಡೆ ಅವರು ಇಲ್ಲಿಯ ಸಲಹಾ ಸಮಿತಿಯ ಪ್ರಮುಖ ಸದಸ್ಯರು. ಆಮೇಲೆ ವಿಜಿ ಶೆಟ್ರು, ಮಂಜಾತ್ಮೇರ್, ತುಂಬಾ ಜನ ಇದ್ದಾರೆ. ಒಂದು ಒಳ್ಳೆಯ ಕೂಟ ಸರ್. ಈ ಕೂಟ ಚಂದವಾಗಿ ಯಕ್ಷಗಾನ ಕೇಂದ್ರವನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಯಕ್ಷಗಾನ ಕೇಂದ್ರವೇ ಮುಗಿದಿತ್ತು ಅಂತ ಕೆಲವರೆಲ್ಲ ಹೇಳ್ಕೊಂಡಿದ್ರು. ಆ ಟೈಮಲ್ಲಿ ಇವರ ಸಮರ್ಥವಾದ ಆಡಳಿತ ಯಕ್ಷಗಾನ ಕೇಂದ್ರವನ್ನ ಮತ್ತೆ ಉಳಿಸಿದೆ. ಮತ್ತೆ ಈ ಕೇಂದ್ರ ಹಾಗೆ ತುಂಬಾ, ನೀವು ಅವಾಗೊಂದು ಮಾತು ನಂಗೆ ತುಂಬಾ ಖುಷಿ ಆಯ್ತು, ಎಷ್ಟೋ ಜನ ಕಲಾವಿದರನ್ನ ಕೊಟ್ಟಿದೆ. ಇದು ಪುಣ್ಯ ಗರ್ಭ, ನಾ ಹೇಳುದು ಹೆತ್ತು ಕೊಟ್ಟಿದೆ, ಕಲಾ ಮಾತೆಯ ಗರ್ಭ ಇದು. ನಾನು ಕೂಡ ಇಲ್ಲಿ ಇಂಟರ್ವ್ಯೂ ಬಂದಿದ್ದೆ, ಪಾಸ್ ಆಗಿದ್ದೆ. ಹೌದಾ? ಆದ್ರೆ ಪಾಸ್ ಆದವನು ನಾನು ಯಕ್ಷಗಾನಕ್ಕೆ ಬೇರೆ ಕೆಲಸ ಇಟ್ಟು ಹೋದೆ. ನನ್ನೊಟ್ಟಿಗೆ ಬಾರ್ಕುನ ರಾಘವೇಂದ್ರ ರಾವ್ ಅಂತಿದ್ರು. ಲಾಸ್ಟಿಗೆ ನೋಡಿದ್ರೆ ಅದೇ ಬ್ಯಾಚ್ ಅಲ್ಲಿ ಜನ್ಸಾಲೆ ಅವರು ಮೊಗೆಬೆಟ್ಟಲ್ಲಿ ಇದ್ರಂತೆ. ನಮ್ಗೆ ಗೊತ್ತಿಲ್ಲ. ನಾನು ಅದು ಇಂಟರ್ವ್ಯೂ ಬಂದವ ಹಾಗೆ ಹೋಗಿದ್ದು.
ಆದ್ರೆ 2000ಕ್ಕಿಂತ ಮೊದಲು. ತುಂಬಾ ವರ್ಷ ಹಾಗಾದ್ರೆ ಆವಾಗ ಈ ಕಟ್ಟಡ ಇರ್ಲಿಲ್ಲ ಮೊದ್ಲು. ಹಳೆ ಕಟ್ಟಡ ಇತ್ತು. ಹಾ. ನಾನು ಆಗ ಬಂದಿದ್ದೆ, ಹಾ. ಇಂಟರ್ವ್ಯೂ ಪಾಸ್ ಮಾಡಿದ್ರು ನಮ್ಗೆ ಲಕ್ಷ್ಮಣ ರಾಯರು, ಅವರು ನಮ್ಮನ್ನು ಕರೆದಿದ್ರು. ಹಾ. ಪಾಸ್ ಆಗಿದ್ದೆ, ಅವರ ಕೃಪಾ ಕಟಾಕ್ಷದಿಂದ ಪಾಸ್ ಆದೆ. ಹಾ. ಆದ್ರೆ ನನಗೆ ಕಲೀಲಿಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಬೇರೆ ಒಂದು ಜಾಬ್ ಆಯ್ತು, ಅದಕ್ಕೆ ಹೋದೆ. ಅದು ಇದು ಯಕ್ಷಗಾನ ಈಗ ಈ ರೀತಿಯಲ್ಲಿ ಯಕ್ಷಗಾನ ಸೇವೆ ಮಾಡುವಂತ. ಆದ್ರೆ ಯಕ್ಷಗಾನ ಕೇಂದ್ರದ ನಂಟು ಒಂದು ಉಂಟು. ಉಂಟು ಖಂಡಿತ ಉಂಟು. ಆಯ್ತು. ಆಮೇಲೆ ಇಲ್ಲಿ ನಾನು ಅಭ್ಯಾಸ ಮಾಡಿದೆ. ಇಲ್ಲಿಂದ ನನ್ನ ಮೇಳದ ಮಧ್ಯೆ 1 ವರ್ಷ ಮಾರನಕಟ್ಟೆ ಮೇಳ ತಿರುಗಾಟ ಆಗಿತ್ತು. ಆಮೇಲೆ ಸಾಲಿಗ್ರಾಮ ಮೇಳ ತಿರುಗಾಟ ಪ್ರಾರಂಭ ಆಯ್ತು. ಮತ್ತೆ ಮಾರನಕಟ್ಟೆಗೆ ಹೋದೆ, ಮತ್ತೀಗ ಸಾಲಿಗ್ರಾಮ ಬಂದೆ. ಹೀಗೆ ಯಕ್ಷಗಾನ ಲೈಫ್ ಪ್ರಾರಂಭ ಆಯ್ತು. ಉಡುಪಿ ಯಕ್ಷಗಾನ ಕೇಂದ್ರ, ಮಂದರ್ತಿ ಯಕ್ಷಗಾನ ಕೇಂದ್ರ ನನ್ಗೆ ತುಂಬಾ ಕೊಟ್ಟಿದೆ. ಮತ್ತೆ ಸಮರ್ಥವಾದ ಗುರುತನ ಸಿಕ್ಕಿದೆ. ಅದು ನೋಡಿ, ಒಂದು ಮನೆ ಆಗ್ಬೇಕಾದ್ರೂ ಪಂಚಾಂಗ ಸರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಮೇಲೆ ಎಂತದೇ ಶೃಂಗಾರ ಮಾಡಿ ಅದು ಮುದುಕಿ ಶೃಂಗಾರವೇ ಅಲ್ವಾ. ನಮಗೊಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದು ಉಡುಪಿ ಯಕ್ಷಗಾನ ಕೇಂದ್ರ ಮತ್ತೆ ಮಂದರ್ತಿ ಯಕ್ಷಗಾನ ಕೇಂದ್ರ. ನಾ ಯಾವತ್ತೂ ಸ್ಮರಣೆ ಮಾಡ್ಕೊಳ್ತೇನೆ. ಮತ್ತೆ ನನ್ನಿಂದ ಏನು ಸಾಧ್ಯ ಉಂಟು, ಇದು ಕೇಂದ್ರಗಳಿಗೆ ನನ್ನ ಸೇವೆ ಅಗತ್ಯ ಇಲ್ಲ, ಕೊಡುಗೆ ಅಗತ್ಯ ಇಲ್ಲ. ಆದ್ರೆ ನನ್ನ ತೃಪ್ತಿಗೆ ನನಗೆ ಅಗತ್ಯ ಉಂಟು, ನಾನು ಮಾಡ್ತೇನೆ. ನನಗೆ ಕಲಿಸಿದವರನ್ನ, ನನಗೆ ವಿದ್ಯೆ ಕೊಟ್ಟ ಸಂಸ್ಥೆಯನ್ನ, ಹಾಗೆ ನನಗೆ ಆಶ್ರಯ ಕೊಟ್ಟವ್ರನ್ನ ನಾನು ಯಾವತ್ತೂ ಮರಿಬಾರ್ದು. ಖಂಡಿತ ಖಂಡಿತ. ಅಂದ್ರೆ ಒಂದು ಸಂಸ್ಥೆ ನಿಮ್ಗೆ ಬಹಳಷ್ಟು ಕಲಿಸಿ ಕೊಟ್ಟಿದೆ. ಅಂದ್ರೆ ನಿಮ್ಗೆ ಒಂದು ಗಾಡಿಗೆ ಎಷ್ಟು ಪೆಟ್ರೋಲ್ ಅಂತ ಹಾಕ್ಬೇಕು ನಮ್ಗೆ ಗೊತ್ತಿರ್ತದೆ. ಎಷ್ಟು ಪೆಟ್ರೋಲ್ ಹಾಕಿದ್ರೆ ಎಷ್ಟು ದೂರ ಹೋಗಬಹುದು ಅಲ್ವಾ, ಮೈಲೇಜ್ ಎಷ್ಟು. ಆ ರೀತಿ ತುಂಬಿಸುವಂತ ಕೆಲಸವನ್ನ ಗುರುಗಳು ಮಾಡ್ತಾರೆ. ವಿದ್ಯೆ ಎಂಬ ಇಂಧನವನ್ನ ಇವರು ನೀಡ್ತಾ ಇದ್ದಾರೆ ಆಗಾಗ. ನಿಮ್ಗೆ ರಮೇಶ್ ಆಚಾರ್ಯ ಬಗ್ಗೆ, ಅವ್ರ ಬಗ್ಗೆ ಹೇಳ್ತಿದ್ರಿ. ರಮೇಶ್ ಆಚಾರ್ಯರು ಹಾಗೆ ಅಂದ್ರೆ ನಾನು ಇಲ್ಲಿ ಏನು ಕಲ್ತಿದ್ದೇನೆ ಅದನ್ನ ರಂಗದಲ್ಲಿ ನಾನು ಹೇಗೆ ಒಪ್ಪಿಸ್ಬೇಕು, ಯಾವ್ದು ಬೇಕು ಯಾವ್ದು ಬೇಡ, ಅದನ್ನ ನನ್ನ ತಿದ್ದಿದ್ದು MK ರಮೇಶ್ ಆಚಾರ್ಯರು. ಮತ್ತೆ ನಾನು ಕಳೆದ ಮಳೆಗಾಲ ಪದ್ಯ ಬರೆಯುವಂತ ಅಭ್ಯಾಸಕ್ಕೂ ಹೋಗಿದ್ದೆ. ಅವ್ರ ಮನೆಯಲ್ಲೇ ಉಳಿದು ಅಲ್ಲಿ ಹೌದು 1 ವಾರ ಉಳಿದಿದ್ದೆ ಅವ್ರ ಮನೆಯಲ್ಲೂ ಅಷ್ಟೇ. ಅವರ ಫ್ಯಾಮಿಲಿ ನನ್ನ ಯಕ್ಷಗಾನ ಫ್ಯಾಮಿಲಿ ಸರ್ ಅವ್ರದ್ದು ತುಂಬಾ ಚೆನ್ನಾಗಿ, ಹೌದು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಖುಷಿ ಅಂತ ಹೇಳಿದ್ರೆ 7 ದಿನ ಹೌದು ಮುಗಿದು 8ನೇ ದಿನ ನಾನು ಹೊರಡುವಾಗ ನನ್ನದೇನೋ ಸಣ್ಣ ಗುರುದಕ್ಷಿಣೆ ಎಲ್ಲ ಕೊಟ್ಟು ನಾನು ಎಲ್ಲ ಕಾಲ ಬಿಟ್ಟು ಹೊರಡುವಾಗ ನನಗೆ ಗುರುಗಳು ಪರೀಕ್ಷೆ ಮಾಡಿದ್ರು. ನೀವು MK ಅವ್ರನ್ನ ಕೇಳ್ಬೋದು. 100 ಅಂಕದ ಪರೀಕ್ಷೆ. ಅದ್ರಲ್ಲಿ ನನಗೆ 98 ಅಂಕ ಬಂದಿತ್ತು. ಹೌದು, 1 ಅಂಕ ಬೇಕಂತ ಹೇಳಿ ಕಟ್ ಮಾಡಿದ್ದಾರೆ. ನಿಮ್ಗೆ ಸ್ಮರಣ ಶಕ್ತಿ ಜಾಸ್ತಿ ಇದೆಯಲ್ಲ? ಅದು ಉಂಟು, ನೆನಪಿನ ಶಕ್ತಿ ಉಂಟು. ಅದು ಅವರು ಹೊರಡುವಾಗ ಹೇಳಿದ್ರು, ಅದು ನನಗೆ ಮರೆ 3 ತಿಂಗಳಲ್ಲಿ ಆಗುವ ಪಾಠ ನಿನಗೆ 8 ದಿನದಲ್ಲ ಆಗಿದೆ ಮರೆ ಅಂತ ಹೇಳಿ ಅದು ನನಗ್ ಅದು ಅವ್ರು ಹೇಳುದು ಅಂತ ದೊಡ್ಡ ವಿದ್ವತ್ತರು ಹೇಳೋದು ನನಗೆ ತುಂಬಾ ಖುಷಿ. ತುಂಬಾ ಮತ್ತೆ ಅವರು ಆ 8 ದಿನ ತುಂಬಾ ಶ್ರಮ ಪಟ್ಟು ಹೇಳ್ಕೊಟ್ಟಿದ್ದಾರೆ. ಲಘು ಗುರು ಪ್ರಾಸಗಳು ಬೇಕಾದ್ರೆ ನೀವು ಪ್ರಸಂಗ ಬರ್ಲಿಕ್ಕೆ, ಪದ್ಯ ರಚನೆ ಮಾಡ್ಲಿಕ್ಕೆ, ಪದ್ಯ ರಚನೆ ಮಾಡ್ಲಿಕ್ಕೆ ಮೂಲ ಪಾಠ ಏನಾಗತ್ಯೋ ಅದ್ ನನಗಾಗಿದೆ. ಹಾಗಂತ ಇನ್ನು ಸರಿ ಆಗ್ಬೇಕಾದ್ದು ಉಂಟು. ಅಂದ್ರೆ ಅದು ಅದ್ರಲ್ಲೇ ಗುರುಗಳಿಗೆ ಅಲ್ಲೇ ಮನೆಯಲ್ಲಿದ್ದಾಗ ಬರುವಾಗ ಎಕ್ಸಾಮ್ ಹಾಗೆ ಇತ್ತು. ಒಂದು ಸನ್ನಿವೇಶ ಕೊಡ್ತಿದ್ರು, ಅಲ್ಲಿ ಸೂಕ್ತವಾದ ತಾಳ ಯಾವುದು, ಈ ತರದ್ದೇ ಈ ಸನ್ನಿವೇಶಕ್ಕೆ ಯಾವ ತಾಳ ಸೂಕ್ತ, ಒಂದು ಪದ್ಯ ಬರೀರಿ, ಈ ತರದ್ದೆಲ್ಲ ಇತ್ತು. ಅಲ್ಲಿ ಬರ್ದಿದ್ದೆ. ಮತ್ತೆ ಬಂದಾಗ ಒಂದು ಹೇಗೆ ಬೇರೆ ಪದ್ಯ ಎಲ್ಲ ಒಂದ್ ಮಾಡಿದ್ದೆ, ಒಂದ್ ಹೊರಗಡೆ ಆಟದಲ್ಲಿ ಒಂದು ಪ್ರಯೋಗವೂ ಮಾಡಿದ್ದೆ. ಆಗಿತ್ತು, ಭಾಗವತರಿಗೆ ಕಷ್ಟ ಆಗ್ಲಿಲ್ಲ, ಛಂದಸ್ ಪ್ರಕಾರವಾಗೇ ಇತ್ತು. ಮತ್ತೆ ಬಿಡು ಇಲ್ಲ ಸರ್, ಅದ್ರಲ್ಲೇ ನಂಗೆ ಸಂಪೂರ್ಣವಾಗಿ ನಾನು ತೊಡಸ್ಕೊಳಕ್ ಆಗುತ್ತಿಲ್ಲ. ಕಲಿಯುವ ಅಂತ ಈಗ ಬಿಟ್ರೆ ಮತ್ತೆ ಆಗುದಿಲ್ಲ, ಮತ್ತೆ ಸಿಗುದಿಲ್ಲ. ಈಗ ಹೇಳ್ಬಹುದು ಕಲಿಯೋನಿಗೆ ಕೊನೆಯವರೆಗೆ ವಯಸ್ಸುಂಟು, ನಾನು ಅದನ್ನ ಸ್ವಲ್ಪ ವಿರೋಧ ಮಾಡ್ತೇನೆ. ಕೊನೆಯವರೆಗೂ ಕಲಿಲಿಕ್ಕೆ ಅವಕಾಶ ಉಂಟು, ಕಲಿಬಹುದು, ಹೌದು. ಆದ್ರೆ ನಮ್ಗೆ ಈಗ 25, 26 ಈ 30 ಒಳಗೆ ಉಂಟಲ್ಲ, 28 ಒಳಗೆ ಬಿಡಿ, 30 ಒಳಗೆ ಮೊದ್ಲು ನಾವು ಕಲಿಕೆ, ಆಮೇಲೆ ಸಂಸಾರದ ಜಂಜಾಟ ಒಂದಿರ್ಬಹುದು. ಮತ್ತೆ ಏನೇ ಹೇಳಿದ್ರು ಈ ಒಂದು ಯಾವ್ದು ಶೀಘ್ರಗತಿಯ ಕಲಿಕೆ ನಂತರ ಇರುವುದಿಲ್ಲ, ಮೆಮರಿ ಕಡಿಮೆ ಆಗೇ ಆಗ್ತದೆ. ಈಗಿನ ಮೊಬೈಲ್ ಯುಗದಲ್ಲಿ ಆಲ್ರೆಡಿ ಕಡಿಮೆ ಇದೆ ನಿಮ್ಗೆ ಇದೆ, ಅದಕ್ಕೆ ಮೆಚ್ಚಬೇಕು. ಅದಕ್ಕೆ ನಾನು ಈ ಕಲಿಲಿಕ್ಕೆ ಏನ್ ಆಗ್ತದೆಯೋ ಈಗಲೇ ನಾನು ಮಳೆಗಾಲದಲ್ಲೂ ಅಷ್ಟೇ ಟೈಮ್ ವೇಸ್ಟ್ ಮಾಡುದಿಲ್ಲ. ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ನಾನು ಮತ್ತೆ ಪ್ರಜ್ವಲ್ ಮುಂಡಾಡಿ ಅಲ್ಲೆಲ್ಲ ಹೋದದಲ್ಲ, ಜಾಲತಾಣದಲ್ಲಿ ಬಂದಿತ್ತು. ಹೋಗ್ತೇನೆ ನಾನು, ಯಾರು ದೊಡ್ಡ ದೊಡ್ಡ ನಾರಾಯಣ ಶಾಬ್ರಾಯರು ಇಲ್ಲಿ ಇಂದ್ರಾಳಿ ಹತ್ರ ಇದ್ದಾರೆ, ಫ್ರೀ ಇದ್ದಾಗ ಅವ್ರ ಹತ್ರ ಹೋಗ್ತೇನೆ. ಮತ್ತೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಫ್ರೀ ಇದ್ದಾಗ ಹೋಗ್ತೇನೆ. ಇಲ್ಲಿ ಬರ್ತೇನೆ, ಇಲ್ಲಿಯೂ ಅಷ್ಟೇ ಚಂಡೆ ಮೊದ್ಲೇ ಬೇರೆ ಪೇಟ್ಗಳು, ಭಾಗವತ್ಗೆ, ಹೀಗೆ ನನಗೆ ಬಿಡು ಸಿಕ್ತು ಅಂತ ಹೇಳಿದ್ರೆ ಮನೇಲಿ ಸುಮ್ಮನೆ ಮಲಗದ ದಿನ ಇಲ್ಲ. ಇಲ್ವೇ ಇಲ್ಲ, ಅಂತ ದಿನವೇ ಇಲ್ಲ. ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ತಮ್ಮ ಕಲಿಕೆ 2 ಕೇಂದ್ರದಲ್ಲಿ ಕಲ್ತೀರಿ. ಹೌದೌದು. ಕಲ್ತ ನಂತರ ಇನ್ನು ಮೇಳದ ಪಯಣದ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ. ಬಹಳ ವಿವರವಾಗಿ ತಿಳಿಸಿರಿ. ತಮ್ಮ ಗುರುಗಳೆಲ್ಲರ ನೆನ್ಪು ಮಾಡ್ಕೊಂಡ್ರಿ. ಅದಲ್ಲದೆ MK ರಮೇಶ್ ಆಚಾರ್ಯರ ಬಗ್ಗೆ ನೆನ್ಪು ಮಾಡ್ಕೊಂಡ್ರಿ. ಅವರ ಬಗ್ಗೆ ಒಂದು ಹಾಡು ಕಲಿಯುವುದು ಹೇಗೆ, ಹಾಡು ಬರೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. MK ರಮೇಶ್ ಆಚಾರ್ಯರು ವೇಷ ಪಾತ್ರಧಾರಿಗಳಿಗೆ ಅವರು
ಸಲಹೆ ನೀಡ್ತಿರ್ತಾರೆ. ಖಂಡಿತ, ನಾವು ಹಲವಾರು ಖಂಡಿತ. ಸಂದರ್ಶನ ಮಾಡೋದು ಗೊತ್ತಾಯ್ತು. ಹೌದು. ಯಾಕಂದ್ರೆ ಬಹಳಷ್ಟು ತಿಳುವಳಿಕೆ ಉಳ್ಳವರು. ನೀಲ್ಕೋಡು ಶಂಕರ ಹೆಗ್ಡೆ ಅವರಿಗೂ ಅವರು ಗುರುಗಳಾಗಿದ್ರು. ಅವ್ರ ಜೊತೆಗೆ ತಿರುಗಾಡದಲ್ಲಿ ಇವರು ಕೂಡ ಹೇಳ್ತಿದ್ರು, ಇವರು ಫೋನ್ ಮಾಡ್ತಿದ್ರು. ಶಶಿಕಾಂತ್ ಶೆಟ್ಟಿ ಅವರು ಹೌದು. ಕೂಡ ಅವ್ರು ಅವರು ಉಪ್ಪೂರ್ ಸುದಿ ಅಣ್ಣ, ಸುಧೀರ್ ಅವರು, ಕೊಂಡಾರ್ ಗೋವಿಂದಣ್ಣ, ಗೋವಿಂದ್ ಅವರು. ನೀವೀಗ ಸಂದರ್ಶನ ಯಾರ್ದೆಲ್ಲ ಮಾಡಿ ಬಂದಿದ್ರು, ಅವ್ರದ್ದೆಲ್ಲ ಹೆಚ್ಚು ಕಡಿಮೆ ಅವರೆಲ್ಲರೂ ಅವ್ರ ಹೆಸರು ಹೇಳಿ ಹೇಳಿದ್ದಾರೆ. ಖಂಡಿತ. ಹಾಗೆ ಅಂದ್ರೆ ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ಮುಂದಿನ ಪಯಣವನ್ನು ಮುಂದಿನ ಎಪಿಸೋಡ್ ಅಲ್ಲಿ ಮುಂದುವರಿಸೋಣ ಸರ್. ಖಂಡಿತ. ಹಾಗೆ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ಅದೇ ರೀತಿ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಪ್ರದೀಪ್ ಶೆಟ್ಟಿ ನಾರ್ಕಳ್ಳಿ ಅವರ ಯಕ್ಷಗಾನ ಕಲಿಕೆ, ಯಕ್ಷಗಾನ ಗುರುಗಳು ಯಾರಾಗಿದ್ರು, ಅದೇ ರೀತಿ ಅವರ ಕೇಂದ್ರಗಳು, ಯಕ್ಷಗಾನ ಕೇಂದ್ರಗಳು, 2 ಕೇಂದ್ರಗಳಿಗೆ ಹೋಗಿದ್ದಾರೆ. ಅಲ್ಲಿನ ತುಂಟಾಟಗಳ ಬಗ್ಗೆ ಹಲವಾರು ಕಲಾವಿದರ ಬಗ್ಗೆ ತಿಳಿಸಿದ್ದಾರೆ. ಇಬ್ಬರು ಕಲಾವಿದರ ಬಗ್ಗೆ ತಿಳಿಸಿದ್ದಾರೆ. ಅವ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ, ಇದೊಂದು ತಮಾಷೆಯಾಗಿ ತಗೊಳ್ಳೋಣ. ಕಳ್ಳತನ ಬಾಲ್ಯದಲ್ಲಿ ಇರುವಂತೆ ಅಲ್ಲ, ಕೃಷ್ಣನೇ ಕಳ್ಳತನ ಆಡಿದಾನೆ, ಆದ್ರಿಂದ ಅದೊಂದು ದೊಡ್ಡ ವಿಷಯ ಅಲ್ಲ. ಆದ್ರಿಂದ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತದೆ. ಈಗ ಅವರು ಹಾಗಿಲ್ಲ, ರಾಮ ಆಗಿದ್ದಾರೆ ಇಬ್ರು. ಈಗ ರಾಮ ಆಗಿದ್ದಾರೆ, ಕೃಷ್ಣ ಹೋಗಿ ರಾಮ ಆಗಿದ್ದಾರೆ. ನಾನಿನ್ನು ಹಾಗೆ ಇದ್ದೇನೆ, ಅವ್ರು ರಾಮ ಆಗಿದ್ದಾರೆ. ಆಗ್ಲಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಭಾವಸ್ಪಂದನ. ನಮಸ್ಕಾರ.